ಇಡೀ ರೇಣುಕಾಸ್ವಾಮಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ನಮ್ಮ ಪತ್ರಿಕೋದ್ಯಮದ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಅನುಭವದಲ್ಲಿ ಅದಕ್ಕಿಂತ ಮುಂಚೆ ನಾವು ಪೇಪರಲ್ಲಿ ಓದಿರ್ತೀವಿ, ಟಿ ವಿಲಿ ನೋಡಿರ್ತೀವಿ. ನಾವು ಕೂಡ ಎಂತೆಂಥದ್ದೋ ಮರ್ಡ್ರ್ ಕೇಳಿದ್ದೀವಿ ರೀ. ಭೂಗತ ಲೋಕದ ಮರ್ಡ್ರ್ಗಳು ಅಥವಾ ಜಯರಾಜ್ ಮರ್ಡರು, ಕೊತ್ವಾಲ್ ಮರ್ಡರ್ ಇವೆಲ್ಲ ಕೇಳಿದ್ದೀವಲ್ವ ನಾವು. ಭಯಾನಕ ಮರ್ಡ್ರ್ಗಳಂತೆ, ಜರಡಿ ಆಗಿಬಿಟ್ಟಿತ್ತಂತೆ, ಇಡೀ ಬಾಡಿ ಶೂಟ್ ಮಾಡಿಬಿಟ್ಟಿದ್ರಂತೆಲ್ಲ ಕೇಳ್ತೀವಿ. ಆದರೆ ನಿಮಗೆ ಭೂಗತ ಲೋಕದ ಮರ್ಡ್ರ್ಗಳಾಗಲಿ, ಯಾವುದೋ ರೌಡಿ ಹೊಡೆದಾಡಿ ಸಾಯಿಸೋದಾಗಲಿ, ಒಂದು ರೋಷ ಇರುತ್ತೆ, ಒಂದು ಕೋಪ ಇರುತ್ತೆ. ಅಪ್ಪ ಇವನು ಸತ್ತರೆ ಸಾಕಪ್ಪ, ಇಲ್ಲಾಂದರೆ ನನ್ನನ್ನು ಸಾಯಿಸ್ಬಿಡ್ತಾನಪ್ಪ ಇವನು ಅನ್ನೋ ಅಸಹಾಯಕತೆಯಿಂದನೂ ಕೂಡ ಆ ರೋಷದಲ್ಲೂ ಹೊಡೆದ್ಬಿಟ್ಟಿರ್ತಾರೆ. ಪ್ಲ್ಯಾನ್ ಮಾಡ್ಕೊಂಡು ಹೊಡಿತಾರೆ. 70 ಜನ ಒಬ್ಬನ ಪ್ಲ್ಯಾನ್ ಮಾಡಿ ಅವ್ನು 2 ವೀಲರ್ ಬಂದಾಗ ಹೊಡೆದಾಕಿರೋ ಉದಾಹರಣೆ ಅಂತೂ ಇದೆ. ಅಕಸ್ಮಾತ್ ಇವನು ಬದುಕಿಬಿಟ್ಟ ಅಂದರೆ 70 ಜನನ ಉಳಿಸಲ್ಲ ಇವನು ಅಂತ ಗಾಬರಿಲೂ ಹೊಡೆದಿರ್ತಾರೆ. ಆದರೆ ಡಿಫೆನ್ಸ್ಗೂ ಹೊಡೆದಿರ್ತಾರೆ, ಲಾಭಕ್ಕೂ ಹೊಡೆದಿರ್ತಾರೆ. ಈ ಕೇಸ್ ಇದೆಯಲ್ಲ, ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳಬಲ್ಲೆ. ಈ ಕೇಸಲ್ಲಿ ಒಬ್ಬ ಗಂಡು ಮಗನಿಗೆ, ಒಂದು ಗಂಡು ಹುಡುಗ ಇರ್ತಾನಲ್ಲ, ಒಬ್ಬ ಗಂಡಸು ಅಂತ ಇರ್ತಾನಲ್ಲ, ಅವನಿಗೆ ಬರಬಾರ್ದ ಸಾವು ಇದು. ಆ ಚಿತ್ರಹಿಂಸೆ ಇದೆಯಲ್ರಿ, ಆ ಚಿತ್ರಹಿಂಸೆ ಇದೆಯಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಬ್ಬ ಗಂಡು ಹುಡುಗನಿಗೆ ಯಾವತ್ತೂ ಅವನ ಜೀವನ ಪರ್ಯಂತ ಅಪ್ಪಿ ಕೂಡ ಇಂಥ ಸಾವು ಬರದೇ ಇರಲಿ. ನೆವರ್. ಆ ನರಕ, ಆ ಕರೆಂಟ್ ಶಾಕು, ಆ ರೀತಿ ಚಿತ್ರಹಿಂಸೆ, ಆ ಬೆನ್ನ ಮೇಲಿನ ಬಾಸುಂಡೆಗಳು, ಆ ಕೈ ಮೇಲೆ ಎಲೆಕ್ಟ್ರಿಕಲ್ ಶಾಕ್ನ ಗುರುತು, ಇನ್ನೊಂದು ಬೇರೆ ಅವನ ಪ್ರೈವೇಟ್ ಪಾರ್ಟ್ಗಳಿಗೆ ಆಗಿರ್ತಕ್ಕಂಥ ಅನಾಹುತಗಳು, ಅಲ್ಲಿನ ದೌರ್ಜನ್ಯ, ಅದರ ವಿಡಿಯೋ ಸಾಧ್ಯನೇನ್ರಿ? ಒಂದು 10 ನಿಮಿಷದಲ್ಲಿ ಪ್ರಾಣ ಹೋಗ್ಬಿಡ್ಬೇಕು ಒಬ್ಬ ಮನುಷ್ಯನಿಗೆ, 5 ನಿಮಿಷದಲ್ಲಿ ಹೋಗಬಹುದು, ಗಂಟೆಗಟ್ಟಲೆ ಸಾಧ್ಯನಾ? ಯಾರಿಗೆ ಎಷ್ಟು ಇದರ ಬಗ್ಗೆ ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಗೆ ಆ ಮಾಹಿತಿ ಗೊತ್ತಿದೆಯಲ್ಲ, ಕೆಲವು ಮಾಹಿತಿಗಳು ಗೊತ್ತಿದೆಯಲ್ಲ ಇದ್ರ ಬಗ್ಗೆ, ಬ್ರೂಟಲ್. ಅದನ್ನು ಮೀರಿ ಬ್ರೂಟಲ್ ಅನ್ನೋ ವರ್ಡು ನಾನು ತುಂಬ ಕಡಿಮೆ ಅಂತ ಬಳಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಈ ಕೇಸಲ್ಲಿ ಪೊಲೀಸರು ಒಂದು ಜಿದ್ದಿಗೆ ಬೀಳೋಕ್ಕೂ ಒಂದು ಬಲವಾದ ಕಾರಣ ಇರುತ್ತೆ ರೀ. ನಾಟ್ ಓನ್ಲಿ ದರ್ಶನ್, ಈ ಕೇಸಲ್ಲಿ ದರ್ಶನ್ ಇದ್ದರು ಅನ್ನೋದಲ್ಲ, ಇದರ ಬರ್ಬರತೆ ಇದೆಯಲ್ಲ, ಇಂಥ ಕೇಸ್ಗಳಲ್ಲೂ ಹಲ್ಲೆ ಮಾಡಿರೋನೋ, ಹೊಡೆದಿರೋನೋ, ಸಾಯಿಸಿರೋನೋ ಅಪ್ಪಿತಪ್ಪಿ ಬಚಾವಾಗ್ಬಿಟ್ಟ ಅಂದರೆ ಅವನು ಬರೀ ಕರ್ನಾಟಕ ಭೂಗತ ಲೋಕ, ಬಾಂಬೆ ಭೂಗತ ಲೋಕ ಅಲ್ಲ, ಇಂಡಿಯಾನೇ ರೂಲ್ ಮಾಡ್ಬೋದು ರೀ. ಇದನ್ನು ಬಚಾವಾಗ್ಬಿಟ್ರು ಅಂದರೆ ಇವರು ನಾವು ಏನು ಮಾಡಿ ಬೇಕಾದರೂ ಜಯಿಸಿಕೊಳ್ಳಬಲ್ಲವು ಅಂತ ನಗುತ್ತಾ ಆಚೆ ಬಂದುಬಿಟ್ರೆ ಇವ್ರು ಯಾರಾದರೂ ನಿಜವಾಗ್ಲೂ ಮಾಡಿರೋರು. ಇದನ್ನು ಮೀರಿದ ಬ್ರುಟಾಲಿಟಿ ಒಬ್ಬ ಗಂಡಸಿಗೆ ಕೊಟ್ಟಿರೋದು ಕಳೆದ 20-25 ವರ್ಷನ 30 ವರ್ಷನೂ ನಾವು ನೋಡಿಲ್ಲ ರೀ. ನೆವರ್ ಇನ್ ಅವರ್ ಲೈಫ್, ನೆವರ್ ಇನ್ ಅವರ್ ಕೆರಿಯರ್. ಅಂಥ ಭೀಕರತೆ ಇದೆಯಲ್ಲ ಇದರಲ್ಲಿ, ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ರೀ. ಕುತ್ತಿಗೆ ಕುಯ್ದಿರೋದು ನೋಡಿರಬಹುದು, ಕೈ ಕತ್ತರಿಸಿರೋದು ನೋಡಿರ್ತೀರ, ಹೊಟ್ಟೆಗೆ ಡ್ಯಾಗರಿಂದ ಇರಿದು ಕರುಳಾಚೆ ತೆಗೆದಿರೋದು ನೋಡಿರ್ತೀರ ಅಲ್ವಾ, ಶೂಟ್ ಮಾಡಿರೋದು ನೋಡಿರ್ತೀರ, ತಲೆ ಮೇಲೆ ಕಲ್ಲು ಎತ್ತಾಕಿರೋದು ನೋಡಿರ್ತೀರ. ಇದಿದೆಯಲ್ಲ ರೀ, ಮನುಷ್ಯನ ಯಾವುದೇ ಅಂಗವನ್ನು ಬಿಡದೆ ಎಲೆಕ್ಟ್ರಿಕ್ ಶಾಕು ಕೊಟ್ಟಿದ್ದಾರೆ ಇವರು. ಸ್ಕಿನ್ ಔಟ್ ಕೂಡ ಆಗಿದೆ ಕೆಲವು ಕಡೆ. ಬದುಕೋದು ಹೇಗೆ ರೀ ಮನುಷ್ಯ? ಬದುಕಬೇಕಾ? ಅದನ್ನು ರೆಕಾರ್ಡು. ಈ ಹಿಂಸಾ ವಿನೋದ ಇದೆಯಲ್ಲ ಇದರಲ್ಲಿ, ಇದಕ್ಕಿಂತ ಬರ್ಬರವಾಗಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾತು, ಯಾರೇ ಆ ಮನುಷ್ಯನ ಡೆಡ್ ಬಾಡಿಯನ್ನು ಒಮ್ಮೆ ನೋಡಿಬಿಟ್ಟಿದ್ದರೆ ಪಶ್ಚಾತ್ತಾಪ ಆಗಬೇಕು, ಪ್ರಾಯಶ್ಚಿತ್ತ ಮಿಸ್ ಆಗಲೇಬಾರದು. ಆ ಥರದ ಕಥೆ ಇದು. ಹಾಗಾಗಿ ಈ ಒಂದು ವಿಡಿಯೋನ ಬಹಳ ಜತನದಿಂದ ಕಾಪಾಡಿಕೊಂಡಿದ್ದಾರೆ. ಸಾಕ್ಷಿಗಳಲ್ಲಿ ಮೆನ್ಷನ್ ಮಾಡಿಲ್ಲ, ಶೆಡ್ ಸ್ಥಳ ಮಹಜರಲ್ಲೂ ಉಲ್ಲೇಖ ಮಾಡಿಲ್ಲ. ಇದನ್ನು CCTV ಬಗ್ಗೆ ಅಷ್ಟೇ ದಾಖಲೆಗಳು, ಶೆಡ್ಡಲ್ಲಿ CCTV ಇತ್ತು ಅಷ್ಟೇ ಅಂತ, ಆದರೆ ಅವ್ರು ರೆಕಾರ್ಡ್ ಮಾಡಿದಾರಂತಲ್ಲ, ಅದನ್ನು ತೋರಿಸಿಲ್ಲ, ಅದನ್ನು ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಹೇಳಿಬಿಟ್ರೆ ಆ ಒಂದು ಸಾಕ್ಷಿಗೆ ಸಂಬಂಧಪಟ್ಟಂತೆ ಇವರೇನೋ ಡೈವರ್ಟ್ ಮಾಡಬಹುದು. ಆ ಕಾರಣಕ್ಕೆ ನೇರವಾಗಿ ಕೋರ್ಟ್ ಕೊಡ್ತೀವಿ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ.